ನೂತನ ಸಿಎಂ ಡಿ.ಕೆ. ಶಿವಕುಮಾರ್ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಅನುಭವಗಳನ್ನು ಹಂಚಿಕೊಳ್ಳುವುದಕ್ಕೆ ಅಂತ ಭೇಟಿ ಮಾಡೋಕ್ಕೆ ಸಮಯವನ್ನ ಕೇಳಿದ್ದಾರೆ. ನಾನು ಏನು ಗುಡ್ಡೆ ಹಾಕಿದ್ದೀನಿ, ಹರಿದಿದ್ದೀನಿ, ಸಾಕ್ಷಿ ಗುಡ್ಡಿ ಕೇಳೋ ಶಿವಕುಮಾರ್ ನನ್ನ ಭೇಟಿ ಮಾಡೋ ಅವಶ್ಯಕತೆ ಅನಿವಾರ್ಯತೆ ಇಲ್ಲ ಅಂತೇಳಿ ಕುಮಾರಸ್ವಾಮಿ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರೇ, ಡಿ.ಕೆ. ಶಿವಕುಮಾರ್ ಅವರ ನಿಮ್ಮ ನಡುವೆ ಏನೇ ವೈಯಕ್ತಿಕ ರಾಜಕೀಯ ದ್ವೇಷಗಳಿದ್ರೂ ಕೂಡ ಇದನ್ನ ಬದಿಗೊತ್ತಿ ಒಮ್ಮೆ ಡಿ.ಕೆ. ಶಿವಕುಮಾರ್ ಅವರ ಭೇಟಿಗೆ ಅವಕಾಶವನ್ನ ಮಾಡಿಕೊಡಿ. ಆದರೆ ಆ ಭೇಟಿ ಜೆ.ಪಿ. ನಗರದಲ್ಲಿರುವಂಥ ತಮ್ಮ ನಿವಾಸದಲ್ಲಿ ಆಗೋದು ಬೇಡ, ಬದಲಿಗೆ ಬಿಡದಿಯಲ್ಲಿರುವಂಥ ತಮ್ಮ ತೋಟದ ಮನೆಯಲ್ಲಿ ಟೈಮನ್ನು ಸ್ಪಾಟನ್ನು ಫಿಕ್ಸ್ ಮಾಡಿ. ಈ ಹಿಂದೆ ಎಲ್ಲವನ್ನ ಕೂಡ ಮರೆತು ರಾಜ್ಯದ ಜನರ ಒಳಿತಿಗೆ, ರಾಜ್ಯದ ಅಭಿವೃದ್ಧಿಗೆ ಅಂತೇಳಿ ಡಿ.ಕೆ. ಶಿವಕುಮಾರ್ ಅವರ ಕೈಯನ್ನು ಮೇಲ್ಕೆತ್ತು ಜೊತೆಗೆ ಜೋಡೆತ್ತಿನ ರೀತಿಯಲ್ಲಿ ಸರ್ಕಾರವನ್ನು ನಡೆಸಿದ್ರಿ. ಅದೇ ರೀತಿಯಾಗಿ ಈ ಬಾರಿ ಬಿಡದಿ ರೈತರಿಗೋಸ್ಕರ ಇದೆಲ್ಲವನ್ನ ಕೂಡ ಬದಿಗೊತ್ತಿ ಒಮ್ಮೆ ಭೇಟಿಗೆ ಅವಕಾಶ ಮಾಡಿಕೊಡಿ. ನಮಸ್ಕಾರ, ಪೊಲಿಟಿಕಲ್ ಸ್ಪೆಷಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಶಿವಪ್ರಸಾದ್ ಮಾಗಡಿ. ಏನಪ್ಪ ಇವರು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂತ ನೀವು ಅನ್ಕೋಬಹುದು. ಖಂಡಿತವಾಗ್ಲೂ ಅದರ ಉದ್ದೇಶ ಬೇರೆನೇ ಇದೆ, ಅದನ್ನ ಸ್ಟೋರಿನಲ್ಲಿ ಮುಂದೆ ಹೇಳ್ತೀನಿ. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಬಳಿಕ ಇನ್ನೂ ಕೂಡ ಯಾರೆಲ್ಲ ಮಾಜಿ CMಗಳಿದ್ದಾರೆ ಅವರೆಲ್ಲ ಮನೆಗೆ ಹೋಗಿ ಭೇಟಿಯನ್ನ ಮಾಡ್ತಿದ್ದಾರೆ. ದೇವೇಗೌಡರು ಭೇಟಿ ಆಯಿತು, ಯಡಿಯೂರಪ್ಪ ಅವ್ರು ಭೇಟಿ ಆಯಿತು, ಜಗದೀಶ್ ಶೆಟ್ಟರು ಭೇಟಿ ಆಯಿತು, ಸದಾನಂದ ಗೌಡರು ಭೇಟಿ ಆಯಿತು, ವೀರಪ್ಪ ಮೊಯ್ಲಿ ಭೇಟಿ ಕೂಡ ಆಗಿದೆ. ಇನ್ನು ಕೊನೆಯದಾಗಿ ಉಳಿದಿರುವಂಥದ್ದು ಕುಮಾರಸ್ವಾಮಿ ಅವರ ಭೇಟಿ. ಇದ್ರ ಬಗ್ಗೆ ಕುಮಾರಸ್ವಾಮಿ ಅವರ ಭೇಟಿಯ ಬಗ್ಗೆ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಕುಮಾರಸ್ವಾಮಿ ಅವ್ರನ್ನ ಕೂಡ ಭೇಟಿ ಮಾಡ್ತೀನಿ, ಸಮಯ ಕೇಳಿದ್ದೀನಿ, ಅವ್ರು ಟೈಮ್ ಕೊಟ್ಟು ಹೋಗಿ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ಕುಮಾರಸ್ವಾಮಿ ಮಾತ್ರ ನನ್ನ ಬಗ್ಗೆ ಡಿ.ಕೆ. ಶಿವಕುಮಾರ್ ಸಾಕಷ್ಟು ಆರೋಪ ಮಾಡಿದ್ರು. ಏನು ಗುಡ್ಡೆ ಹಾಕಿದ್ದೀರಾ, ಏನು ಹರಿದಿದ್ದೀರಾ, ಸಾಕ್ಷಿ ಗುಡ್ಡೆ ಏನಿದೆ ಅಂತೆಲ್ಲ ಪ್ರಶ್ನೆ ಮಾಡಿದ್ರು. ಹೀಗಾಗಿ ಅವರು ನನ್ನನ್ನು ಬಂದು ಅನುಭವ ಕೇಳೋದ್ರಲ್ಲಿ ಏನಿದೆ, ನಾನೇನು ಮಾಡಿಲ್ಲ, ಹೀಗಾಗಿ ಅವ್ರ ಭೇಟಿನೇ ಬೇಡ ಅಂತೇಳಿ ಶಿಸ್ತಾಗಿ ಮೊನ್ನೆ ಪ್ರೆಸ್ ಮೀಟ್ನಲ್ಲಿ ಕೈಯನ್ನು ಮುಗಿದ್ರು. ಆದರೆ ನಾವು ಬಿಡದಿ ರೈತರ ಪರವಾಗಿ ಹೇಳ್ತಾ ಇದ್ದೀವಿ, ಒಮ್ಮೆ ಡಿ.ಕೆ. ಶಿವಕುಮಾರ್ ಅವರ ಭೇಟಿಗೆ ನೀವು ಅವಕಾಶವನ್ನು ಮಾಡಿಕೊಡಿ. ಆದರೆ ಜೆ.ಪಿ. ನಗರದಲ್ಲಿರುವಂಥ ತಮ್ಮ ನಿವಾಸದಲ್ಲಿ ಬೇಡ, ಬದಲಿಗೆ ಬಿಡದಿಯ ತೋಟದ ಮನೆ ಏನಿದೆ ನಿಮ್ಮದು, ಅಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಭೇಟಿಗೆ ಅವಕಾಶವನ್ನು ಕಲ್ಪಿಸಿಕೊಡಿ. ಯಾಕಂದರೆ ಈಗ ಬಿಡದಿಯಲ್ಲಿ ಟೌನ್ಶಿಪ್ಪನ್ನು ಮಾಡ್ತೀವಿ ಅಂತೇಳಿ ಡಿ.ಕೆ. ಶಿವಕುಮಾರ್ ಅವರು DCM ಆಗಿದ್ದಾಗ ಹೇಳಿಕೆಯನ್ನು ಕೊಟ್ಟಿದ್ರು. ಸುಮಾರು 7,000 ಚಿಲ್ಲರೆ ಎಕರೆಗಿನ ಹೆಚ್ಚಿನ ಜಾಗವನ್ನು ತೆಗೆದುಕೊಂಡು ಅಲ್ಲಿ ಟೌನ್ಶಿಪ್ಪನ್ನು ಮಾಡೇ ಮಾಡ್ತೀನಿ ಅಂತ ಹೇಳಿದರು. ಯಾವ ರೇಂಜಿಗೆ ಅವರು ಅದರಲ್ಲಿ ಕಮಿಟ್ ಆಗಿದ್ದಾರೆ, ಮಾಡೇ ಮಾಡ್ತೀನಿ ಅಂತಂದರೆ ಏನು ಜನ ಪ್ರತಿಭಟನೆ ಮಾಡ್ಬೋದು, ಒಂದೇಟು ಹೊಡಿಬೋದು, ನನ್ನ ಮೇಲೆ ಕಲ್ಲು ಎಸಿಲಿ, ಆದರೆ ನಾನು ಮಾಡೇ ಮಾಡ್ತೀನಿ ಅಂತ ಉಪಮುಖ್ಯಮಂತ್ರಿ ಇದ್ದಾಗ ಹೇಳಿದ್ರು. ಸಾಕಷ್ಟು ಜನ ರೈತರೆಲ್ಲ ಹೋಗಿ ಮನವಿಯನ್ನು ಕೂಡ ಕೊಟ್ಟು ಬಂದರು. ಆದರೆ ಈಗ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಈಗ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡ್ತೀನಿ ಅಂತ ಬೇರೆ ಕೇಳ್ತಿದ್ದಾರೆ. ಈಗ ಬಿಡದಿ ರೈತರಿಗೆ ಹೋಗಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಭೇಟಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೇಗಿದ್ರು ಕುಮಾರಸ್ವಾಮಿ ಅವ್ರನ್ನ ನಾನೇ ಬಂದು ಭೇಟಿ ಆಗ್ತೀನಿ ಅಂತ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇರುವಂಥ ಇಂಥ ಒಳ್ಳೆಯ ಅವಕಾಶವನ್ನು ನಿಮ್ಮ ವೈಯಕ್ತಿಕ ದ್ವೇಷ ಅಥವಾ ರಾಜಕೀಯ ದ್ವೇಷ ಏನೇ ಇದ್ರೂ ಬದಿಗೆ ಹೊತ್ತಿ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳದೆ ಇದ್ದರೂ ಅಟ್ಲೀಸ್ಟ್ ಅವರ ಭೇಟಿಗೆ ನಿಮ್ಮ ಬಿಡದಿಯ ತೋಟದ ಮನೆಯಲ್ಲಿ ಅವಕಾಶವನ್ನು ಮಾಡಿಕೊಡಿ. ಯಾರು ಒಂದಷ್ಟು ಜನ ರೈತರಿದ್ರಲ್ಲ, ಅದರಲ್ಲಿ ಎಲ್ಲರೂ ಬೇಡ, ಎಲ್ಲರೂ ಬಂದರೆ ನಿಮ್ಮ ಬಿಡದಿ ತೋಟದ ಮನೆ ಸಾಕಾಗೋದಿಲ್ಲ. ಹೀಗಾಗಿ ಅಲ್ಲಿ ಅಟ್ಲೀಸ್ಟ್ ಒಂದು 20 ಜನನೋ ಒಂದು 50 ಜನ ರೈತರನ್ನ ನಿಜವಾಗಿ ಸಮಸ್ಯೆಯನ್ನು ಅನುಭವಿಸೋವಂಥವ್ರು, ಈ ಟೌನ್ಶಿಪ್ಗೆ ಏನಾದ್ರು ಜಾಗ ಹೋಯಿತು ಅಂತಂದರೆ ನಿಜವಾದ ಸಮಸ್ಯೆಯನ್ನು ಅನುಭವಿಸ್ತಾರಲ್ಲ ರೈತರು, ಅಂತಹ ಸಣ್ಣ ಪುಟ್ಟ ಒಂದು ಅರ್ಧ ಎಕರೆ, ಒಂದು ಎಕರೆ ಈ ಥರ ಜಾಗ ಇರೋವಂಥ ರೈತರುಗಳನ್ನ ಕರೆಸ್ಬಿಟ್ಟು ಅವರ ಕಷ್ಟಗಳನ್ನು ಡಿ.ಕೆ. ಶಿವಕುಮಾರ್ ಅವರು ಹೇಗಿರೋ ನಿಮ್ಮನ್ನು ಭೇಟಿಯಾಗಕ್ಕೆ ಬಂದಿರ್ತಾರಲ್ಲ ಆ ಸಮಯದಲ್ಲಿ ತಿಳಿಸಿ. ಹಾಗೆ ತಾವು ತಮ್ಮ ಮೇಲೆ ಒಂದು ಆರೋಪ ಇದೆ ಕುಮಾರಸ್ವಾಮಿ ಅವ್ರ ಮೇಲೆ. ಡಿ.ಕೆ. ಶಿವಕುಮಾರ್ ಹೇಳ್ತಿದ್ದಾರೆ ಈ ಟೌನ್ಶಿಪ್ಗೆ ಫಸ್ಟು ಪ್ಲಾನ್ ಮಾಡಿ ಕೈ ಹಾಕಿದ್ದೇ ಕುಮಾರಸ್ವಾಮಿ ಅಂತ. ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ರು, ಇಲ್ಲ ಅದಕ್ಕೆಲ್ಲ ನಾವು ಕೈ ಹಾಕಿದ್ದು, ಆದರೆ ರೈತರ ವಿರೋಧ ವ್ಯಕ್ತ ಆಯಿತು, ಜೊತೆಗೆ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ನಾವು ಅದನ್ನು ಕೈ ಬಿಟ್ಟು ಅಂತ ಹೇಳಿದ್ರಲ್ಲ, ಆ ಅನುಭವವನ್ನು ಕೂಡ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಹಂಚ್ಕೊಳ್ಳಿ. ಮತ್ತು ಈಗ ರೈತರಿಗೆ ಆಗ್ತಾ ಇರೋ ಸಮಸ್ಯೆಗಳನ್ನ ತಾವು ಕೂಡ ಹೇಳಿ, ಜೊತೆಗೆ ಅಲ್ಲಿ ಒಂದು 20 ಜನನೋ ಒಂದು 50 ಜನ ರೈತರನ್ನ ಕರೆಸಿ ಅವ್ರ ಕಡೆಯಿಂದ ಡಿ.ಕೆ. ಶಿವಕುಮಾರ್ ಅವರಿಗೆ ಮನವಿ ಪತ್ರದ ಜೊತೆಗೆ ಒಂದಷ್ಟು ಅವರ ಮನ ಪರಿವರ್ತನೆ ಆಗೋ ರೀತಿಯಲ್ಲಿ ಒಂದು ಸಭೆಯನ್ನು ನಡೆಸಿ ಭೇಟಿಗೆ 10 ನಿಮಿಷ 20 ನಿಮಿಷ ಬೇಡ, ಕನಿಷ್ಠ ಒಂದು 2 ಗಂಟೆಗಳ ಕಾಲದ ಭೇಟಿಗೆ ಸಮಯಾವಕಾಶವನ್ನು ಕೊಡಿ ಎನ್ನುವಂಥ ಕಂಡೀಷನ್ ಮೇಲೇ, ಜೊತೆಗೆ ಬಿಡದಿ ತೋಟದ ಮನೆಯಲ್ಲೇ ಆಗಬೇಕು ಅನ್ನೋಂಥ ಕಂಡೀಷನ್ ಮೇಲೇ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಭೇಟಿಯನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಿ. ಈಗ ಡಿ.ಕೆ. ಶಿವಕುಮಾರ್ CM ಆಗಿರುವಂಥ ಹಿನ್ನೆಲೆಯಲ್ಲಿ ಬಹುಶಃ ಅವರೇನಾದರೂ ರೈತರ ಕಷ್ಟವನ್ನು ಅರ್ಥ ಮಾಡಿಕೊಂಡು ಅಥವಾ 2028ಕ್ಕೂ ಕೂಡ ಡಿ.ಕೆ. ಶಿವಕುಮಾರ್ CM ಆಗಲೇಬೇಕು ಅಂತ ಕನಸನ್ನು ಹೊತ್ತು ಈಗಲಿಂದನೇ ಅವರು ವೇದಿಕೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಅದು ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ನಿಮ್ಮ ಮೇಲೆ ಅನ್ನುವಂಥದ್ದು ಕೂಡ ಸ್ವಲ್ಪ ನಿಮ್ಮ ರಾಜಕೀಯ ಅನುಭವಗಳನ್ನು ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆ, ಜೊತೆಗೆ ರೈತರಿಂದಲೂ ಕೂಡ ಎಕ್ಸ್ಪ್ಲೇನ್ ಮಾಡಿಸಿ
ಒಂದು ಭರವಸೆನೇ ಕೊಟ್ಬಿಡ್ಲಿ ಬೇಕಾದ್ರೆ ರೈತರುಗಳು ನೀವು ಇದನ್ನು ಕೈ ಬಿಟ್ಟರೆ 2028ಕ್ಕೆ ನಾವು ನಿಮ್ಮನ್ನು ಕೈ ಹಿಡ್ತೀವಿ, ನಿಮ್ಮನ್ನು CM ಮಾಡ್ತೀವಿ ಅಂತ ಬೇಕಾದ್ರೆ ರೈತರ ಕಡೆಯಿಂದ ಭರವಸೆ ಬೇಕಾದ್ರೂ ಕೂಡ ಆ ರೈತರು ಕೊಟ್ಬಿಡ್ಲಿ. ಹಾಗೆ ಆ ರೀತಿಯಾದಂಥ ಈ ಒಂದು ಸಭೆ ಆದಮೇಲಾದರೂ ಕೂಡ DK ಶಿವಕುಮಾರ್ ಅವರು ಮನಸ್ಸನ್ನು ಬದಲಾಯಿಸಿ ಈ ಬಿಡದಿ ಟೌನ್ಶಿಪ್ ಏನು ಬರಡು ಭೂಮಿ ಅಂತ ಹೇಳ್ತಿದಾರಲ್ಲ ಅದೆಲ್ಲ ಅದು ಹಸಿರಾದಂಥ ಫಲವತ್ತಾದಂಥ ಭೂಮಿ ಅನ್ನುವಂಥದ್ದು ಅರ್ಥಕೊಂಡು DK ಶಿವಕುಮಾರ್ ಅವರು ರಾಜ್ಯದ ಮುಖ್ಯಮಂತ್ರಿಗಳು ಈ ಯೋಜನೆಯನ್ನು ಕೈ ಬಿಡ್ತಾರ ಕಾದು ನೋಡಬೇಕು. ನಮಸ್ಕಾರ.